ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶಿಡ್ಲಘಟ್ಟದ ರಾಜೀವ್ ಗಾಂಧಿ ಲೇಔಟ್ನಲ್ಲಿ ರಸ್ತೆಗಳ ಅವಾಂತರ, ಶಾಲಾ ಮಕ್ಕಳ ಸಂಚಾರಕ್ಕೆ ತೀವ್ರ ಸಂಕಷ್ಟ. ಶಿಡ್ಲಘಟ್ಟ ನಗರದ ರಾಜೀವ್ ಗಾಂಧಿ ಲೇಔಟ್ ನಿವಾಸಿಗಳ ಪಾಲಿಗೆ ಈ ರಸ್ತೆ ಈಗ ಶಾಪವಾಗಿ ಪರಿಣಮಿಸಿದೆ. ಕಳೆದ 25 ದಿನಗಳಿಂದ ನಡೆಯುತ್ತಿರುವ ಪೈಪ್ಲೈನ್ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ಇಡೀ ರಸ್ತೆ ಕೆಸರು ಗದ್ದೆಯಂತಾಗಿದೆ. ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದಾಗಿ ರಸ್ತೆಯ ಗುಂಡಿಗಳು ಮಳೆ ನೀರಿನಿಂದ ತುಂಬಿ ಹೋಗಿವೆ. ಇದರಿಂದ ಗುಂಡಿ ಎಲ್ಲಿದೆ ಎಂಬುದು ತಿಳಿಯದೆ ವಾಹನ ಸವಾರರು ಮತ್ತು ದ್ವಿಚಕ್ರ ವಾಹನ ಸವಾರರು ಅನಾಹುತಗಳಿಗೆ ತುತ್ತಾಗುತ್ತಿದ್ದಾರೆ. ವಿಶೇಷವಾಗಿ ಶಾಲೆಗಳು ಆರಂಭವಾಗಿರುವ ಈ ಸಮಯದಲ್ಲಿ ಪ್ರತಿದಿನ ಬೆಳಿಗ್ಗೆ ಶಾಲಾ ವಾಹನಗಳು ಈ ರಸ್ತೆಯಲ್ಲಿ ಸಂಚರಿಸಲು ಹರಸಾಹಸ ಪಡುತ್ತಿವೆ. ಮಕ್ಕಳು ಮತ್ತು ಪೋಷಕರು ಪ್ರತಿಕ್ಷಣವೂ ಆತಂಕದಲ್ಲೇ ಪ್ರಯಾಣಿಸುವಂತಾಗಿದೆ. ಕೆಲವು ಕಡೆಗಳಲ್ಲಿ ವಾಹನಗಳು ಗುಂಡಿಯಲ್ಲೇ ಸಿಲುಕಿಕೊಂಡು ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಈ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಸ್ಥಳೀಯ ನಿವಾಸಿ ನಾಗಭೂಷಣ್, ಚುನಾವಣೆ ಬಂದಾಗ ಮಾತ್ರ ಮತ ಕೇಳಲು ಬರುವ ನಗರಸಭೆ ಸದಸ್ಯರಾಗಲಿ ಅಥವಾ ಅಧಿಕಾರಿಗಳಾಗಲಿ ಈಗ ಇತ್ತ ಸುಳಿಯುತ್ತಿಲ್ಲ. ಸಮಸ್ಯೆ ಬಗ್ಗೆ ಫೋನ್ ಮಾಡಿದರೂ ಸ್ವೀಕರಿಸುತ್ತಿಲ್ಲ. ಯಾರಾದರೂ ಪ್ರಾಣ ಹೋದ ಮೇಲೆ ಅಧಿಕಾರಿಗಳು ಸ್ಥಳಕ್ಕೆ ಬರುತ್ತಾರಾ ಎಂದು ಖಾರವಾಗಿ ಪ್ರಶ್ನಿಸಿದ್ದಾರೆ. ರಾತ್ರಿ ವೇಳೆ ವಿದ್ಯುತ್ ಕಡಿತವಾದರೆ ಈ ರಸ್ತೆಯಲ್ಲಿ ಸಂಚರಿಸುವುದು ಪ್ರಾಣಕ್ಕೆ ಕಂಟಕವಾಗಲಿದೆ ಎಂಬುದು ನಿವಾಸಿಗಳ ಆತಂಕ. ಅನಾಹುತ ಸಂಭವಿಸುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣವೇ ಕಾಮಗಾರಿ ಪೂರ್ಣಗೊಳಿಸಿ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನೀರು ತಿಂಗಳಾದ್ರೆ ಇಲ್ಲ ನೀರು ಬಿಡಲ್ಲ ಸರ್. ನಮ್ಗೆ ಒಂದ್ ತಿಂಗಳಾದ್ರೆ ನಾವು ಸುಮ್ನೆ ಅರ್ಧ ಗಂಟೆ ಬಿಡ್ತಾರೆ ನೀರಷ್ಟೇ. ಎಲ್ಲ ಉಳ್ಗುದ್ರೆ ಅದೇ ನೀರ ಸೋದಿಸ್ಕೋಬೇಕು, ಜಲ್ದಿ ಹಾಕೊಂಡು ಕುಡಿಬೇಕು. ಕಿರಂಡಿಗ್ಲೆತ್ತಲ್ಲ ಗಲೀಜು, ಇಲ್ಲಿ ರಸ್ತೆಗಳು ರೋಡ್ಗಳು ಚೆನ್ನಾಗಿಲ್ಲ. ಸ್ಕೂಲ್ ಬಸ್ ಸಿಕ್ಕಾಕೊಂಡಿದ್ ಬೆಳಗ್ಗೆ ಎಷ್ಟೊತ್ತು ಟೈಮ್ ಎಷ್ಟಾಯ್ತು ಮಕ್ಕಳಿಗೆ. ಜಾಸ್ತಿ ಕಷ್ಟ ಐತೆ ಸರ್ ಇಲ್ಲಿ ನಮ್ಗೆ. ಈ ಕಡೆ ಏನು ಸೌಲಭ್ಯ ಇಲ್ಲ ಸರ್ ನಮ್ಗೆ. ಈ ಕಡೆ ಜಾಸ್ತಿ ಕಷ್ಟ ಐತೆ. ಹೋಗಕ್ 100 ರೂಪಾಯಿ ತಗೊಂತಾರೆ, ಬರಕ್ 100 ರೂಪಾಯಿ ತಗೋಬೇಕಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ನಾವು ಕೂಲಿ ಮಾಡೋದು ಎಲ್ಲಿಂದ ತರೋದು ಸರ್ ನಾವು? ಇಷ್ಟು ಕಷ್ಟ ಐತೆ. ಯಾರು ಕಿವಿಗೆ ಹಾಕೊಂತ ಇಲ್ಲ ಈ ಕಡೆ ರಾಜೀವ್ ಗಾಂಧಿ ಲೇಔಟಾಗ. ಎಲ್ಲ ಆ ಕಡೆ ಈ ಕಡೆ ನೋಡ್ಕೊಂತವ್ರೆ ಸೌಲಭ್ಯಗಳು. ಈ ಕಡೆ ಅಂತೂ ಯಾರು ನೋಡ್ತಾ ಇಲ್ಲ. ಜಾಸ್ತಿ ಕಷ್ಟ ಐತೆ ನಮ್ಗೆ, ಜಾಸ್ತಿ ಹಿಂಸೆ ಆಗೋಗೈತೆ. ಎಲ್ಲ ಬಡವ್ರು ಇರೋದು ಕೂಲಿ ಮಾಡಬೇಕು, ಸಾಯಂಕಾಲ ತನಕ ಕಷ್ಟ ಬೀಳ್ಬೇಕು. ಮಕ್ಕಳನ್ನ ನೋಡೋಣ, ಓದಂತ ನೋಡೋಣ. ಈ ಕಡೆ ನೀರು ಟ್ಯಾಂಕರ್ ಹಾಕ್ಕೋಬೇಕಂತೆ 600 ರೂಪಾಯಿ. ನಾವು ಕೂಲಿ ಮಾಡೋದು 200 ರೂಪಾಯಿ ಮಾಡ್ತೀವಿ. 200 ರೂಪಾಯಿ ಯಾವ ಕಡೆ ಅಂತ ಇಕ್ಕೋಣ? ಪ್ರತಿಯೊಂದು ರೇಟ್ಗಳಾಗೋಗವೆ. ಮಕ್ಕಳು ಓದೋದು ಹೆಂಗೆ? ನಾವು ಕಷ್ಟ ಬಿದ್ದು ಮಾಡೋದು ಹೆಂಗೆ? ತಿನ್ನೋದೇನು? ನಮ್ಮ ಕಷ್ಟ ಏನು ಸರ್? ಯಾರು ಹೇಳ್ಕೋಬೇಕು ಹೇಳ್ರಿ ನೀವೇ. ಸಿಲಿಂಡರ್ಗಳು ನೋಡ್ಬೇಕು, ತಿಂಗಳಾದ್ರೂ ಎತ್ತಲ್ಲ, ನೀರಿಲ್ಲ. ಏನು ಕಷ್ಟಗಳಾಗೋಗವೆ ನಮ್ಗೆ ಈ ಕಡೆ. ರಸ್ತೆಗಳೇ ಸರಿ ಇಲ್ಲ. ಎಷ್ಟು ಜನ ಮುದ್ಕೊಂಡು ಬಿದ್ದೋತಾರೆ ಈ ಕಡೆ. ಓಡಾಡಕ್ಕೆ ರಸ್ತೆ ಇಲ್ಲ ಸರಿಯಾಗಿ. ಒಳ್ಳೆ ಕಷ್ಟ ಆಗೋಗೈತೆ ಸರ್ ನಮ್ಗಂತೂ. ಒಂದ್ 20 ದಿವಸ ಆಯ್ತು. ಅದು ನೆಟ್ಗೆ ಯಾವ್ದು ಮಾಡ್ತಾ ಇಲ್ಲ ಸರ್ ಅವರು. ಎಲ್ಲ ಫ್ರೆಂಡಿಂಗ್ ರೋಡ್ಗಳಿಲ್ಲ ಸರ್ ಈ ಕಡೆ. ನಿಲ್ಸ್ಬಿಟ್ಟವ್ರೆ ನೋಡಿ. ಇವತ್ತು ಬಂದವ್ರೆ, ಮಳೆ ಬಂದಿದ್ದಕ್ಕ ಇವತ್ತು ಬಂದವ್ರೆ ಬುಲ್ಡೋಜರ್ ಅವರು. ಇಷ್ಟು ದಿನ ಇಲ್ಲ, ಅದು ಕರ್ಸಿದ್ದಕ್ಕ. ಇಲ್ಲ ಅಂದ್ರೆ ಅದು ಇಲ್ಲ. ಬೆಳಗ್ಗೆ ಬಸ್ ಸಿಕ್ಕಾಕೊಂಡು ಮಕ್ಕಳಿಗೆ ಎಷ್ಟು ಇದಾಯ್ತು ಗೊತ್ತಾ ಸರ್? ಇಲ್ಲಿ ನೋಡಿ ಸರ್ ಎಷ್ಟು ಬಾಧೆ ಐತಿ ಈ ಕಡೆ. ರಾತ್ರಿ ಅಲ್ಲಿ ಎರಡು ಇವು ನಿಂತೋಗ್ಬಿಟ್ಟಿದ್ವು. ತಿಂಗಳಾದ್ರೂ ನೀರೇ ನೀರು ಬಲೆ ಕಷ್ಟ ಆಗೋಗೈತೆ. 2 ಕಾರ್ ಸಿಗಾಕೊಂಡ್ಬಿಟ್ಟು ಸಂಜೆ ಒಳಗ. ನೀರು ಅವರೇ ಬರ್ತಾ ಇಲ್ಲ ನೀರ್ಗೆ. ನಾವೇನ್ ಮಾಡೋದು? ಈ ಕಡೆ ಇವ್ರು ಬಿಡಲ್ಲ, ಟ್ಯಾಂಕರ್ ಬರಲ್ಲ. ಏನ್ ಮಾಡೋದು ನೀರ್ಗೆ? ನಾವು ಹೆಂಗೆ ಮಕ್ಕಳಿಗೆ ರೆಡಿ ಮಾಡಿ ಕಲ್ಸೋದು? ನಾವು ಕುಡಿಯೋದೇನು? ಮುಗಿಯೋದೇನು? ನೀರ್ ಇಲ್ದಿದ್ದು ಏನ್ ಕೆಲಸ ಆಗತ್ತೆ ನೀವೇ ಹೇಳಿ. ಬಲೆ ಕಷ್ಟ ಆಗೋಗೈತೆ ನಮ್ಗೆ. ಏನೋ ಒಂದು ಪರಿಹಾರ ಮಾಡಿ ಸರ್ ನೀವು. ಎಷ್ಟು ದಿನದಿಂದ ಹೇಳ್ಕೊಂತ ಇದ್ವಿ, ಯಾರು ಕಿವಿ ಮೇಲೆ ಹಾಕೊಂತ ಇಲ್ಲ ಈ ಕಡೆ. ಒಬ್ಬರನ್ನ ಕಿವಿ ಮೇಲೆ ಕೌಸಾರಗಳಾಗ್ಲಿ ಯಾರು ಆಗ್ಲಿ ಮಾಡ್ಕೊಂತ ಇಲ್ಲ. ಹೇಳಿದ್ರೆ ಕೇಳ್ದಿರ ಹೋಗ್ತಾರೆ ಎಲ್ಲಾರು. ಯಾರು ಸರ್ ನಾವ್ ಹೇಳೋದು? ಈ ಕಡೆ ಹೋಗ್ರೆ ಮಾತಾಡಿ ಸರ್. ಓಟಿಗೆ ಮಾತ್ರ ಬರ್ತಾರೆ, ಕೆಲ್ಸಕ್ಕೆ ಮಾತ್ರ ಬರಲ್ಲ ಸರ್. ಕೇಳಿದ್ರೆ ಬರ್ತೀವಿ ರೀ, ಅಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ಇದೆ ಅಂತೇಳಿ ಹೊಂಟೋಗ್ತಾರೆ ಸರ್. ಅಣ್ಣ ನೀರು ಬಿಡೋಣ ಅಂದರೆ ಬಂದೇ ಇರೋ ಅಂತ ಹೊಂಟೋಗ್ತಾರೆ. ಈ ಕಡೆ ಗಮನನೇ ಕೊಡಲ್ಲ. ನಾವು ಯಾರಿಗೆ ಹೇಳ್ಕೊಳ್ಳೋದು? ಓಟಿಗೆ ಮಾತ್ರ ಅರ್ಜೆಂಟಾಗಿ ಬರ್ತಾರೆ. ಮತ್ತೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಬರ್ತಾರೆ. ಇವ ಮಾತ್ರ ಯಾರು ಕಿವಿ ಮೇಲೆ ಹಾಕೋಣಲ್ಲ. ಹಿಂಗೆ ನಾವೇ ನ್ಯಾಯ ಮಾಡಿ ಸರ್ ನಮಗೂ ಈ ಕಡೆ.
ಜಾಸ್ತಿ ಬಡವರು ಸರ್ ನಾವೆಲ್ಲ ಈ ಕಡೆ ಇರೋದು. ಕೂಲಿ ಮಾಡಿ ತಿನ್ನೋರೆ ಯಾರು ಅಕ್ಷರಿಸಿಲ್ಲ ಸರ್. ಇಲ್ಲಿ ಕಷ್ಟ ಐತೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರೇಷ್ಮೆ ಕೆಲಸಗಳು ಮಾಡಬೇಕು. ನೀರು ನಾವು ಅಷ್ಟೇ ಕೇಳೋದು, ಇನ್ನೇನು ಕೇಳ್ತಾ ಇಲ್ಲ ನಾವು. ಸ್ವಚ್ಛತೆ ಇಲ್ಲ, ಬರೇ ಇವು. ಎಲ್ರಿಗೂ ನಮಸ್ಕಾರ. ಇದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಸೈಬಾನಗರ ವಾರ್ಡ್ ನಂಬರ್ 26ರ ಮುಂಭಾಗದಲ್ಲಿ ಇತ್ತೀಚೆಗೆ UGD ಕಾರ್ಯಕ್ರಮದಲ್ಲಿ ಇಲ್ಲಿ ಗುಂಡಿಗಳನ್ನು ತೋಡಿ ಪೈಪ್ಲೈನ್ ವ್ಯವಸ್ಥೆಯನ್ನು ಮಾಡಲಾಯಿತು. ಈ ವ್ಯವಸ್ಥೆಯಲ್ಲಿ ಅದು ತರಾತುರಿಯಲ್ಲಿ ನಡೆದಂತಹ ಕಾರ್ಯಕ್ರಮವಾಗಿರೋದ್ರಿಂದ ಆ ಕಾಮಗಾರಿಯಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಿನ ಗುಣಮಟ್ಟತೆಯನ್ನು ಕಾಪಾಡಿಕೊಳ್ಳಬೇಕಾಗಿತ್ತು. ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಆ ಗುಂಡಿಗಳೇನು ತೋಡಿ ಮುಚ್ಚಿದ್ರು ಅವು ಇತ್ತೀಚೆಗೆ ಗಾಡಿಗಳು ಓಡಾಡೋದ್ರಿಂದ ಕುಸಿದು ಬಿದ್ದು ಬಹಳಷ್ಟು ಅನಾಹುತಗಳಾಗಿದ್ದಾವೆ. ಇದಕ್ಕೆ ಉದಾಹರಣೆ ಎಂದರೆ ಬೆಳಿಗ್ಗೆ ಬಂದಂತಹ ಶಾಲಾ ಮಕ್ಕಳ ವಾಹನವೊಂದು ಇದೇ ಗುಂಡಿಗೆ ಸಿಲುಕಿಕೊಂಡು ಮಕ್ಕಳಿಗೆ ತುಂಬ ತೊಂದರೆ ಆಯಿತು. ಆದರೆ ಬಹಳಷ್ಟು ಮಕ್ಕಳು ಪ್ರಾಣಾಪಾಯದಿಂದನೂ ಸಹ ಬಚಾವಾಗಿದ್ದಾರೆ. ಈ ಒಂದು ದೃಶ್ಯವನ್ನು ಈ ಒಂದು ಪ್ರದೇಶದಲ್ಲಿ ಬಹಳಷ್ಟು ನಾಗರಿಕರು ಕಂಡು ಈ ಒಂದು ಕಾಮಗಾರಿಯ ಬಗ್ಗೆ ಇನ್ನೂ ಹೆಚ್ಚಿನ ಗುಣಮಟ್ಟತೆಯನ್ನು ಕಾಪಾಡಿಕೊಳ್ಬೇಕಿತ್ತು ಅಂತಹ ಸರ್ಕಾರದ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು. ಈ ಒಂದು ನಮ್ಮ ಶಾಲಾ ಮುಂಭಾಗದಲ್ಲಿಯೂ ಸಹ ಈ ಕಾಮಗಾರಿ ನಡೆದಿರೋದ್ರಿಂದ ಮಕ್ಕಳು ನಡೆದಾಡುತ್ತಿದ್ದರೂ ಸಹ ಮಣ್ಣು ಕುಸಿದು ಬೀಳ್ತಾ ಇದೆ. ಇನ್ನು 29ನೇ ತಾರೀಕು ನಮ್ಮ ಶಾಲೆ ಪ್ರಾರಂಭವಾಗುವುದಿದೆ. 29ನೇ ತಾರೀಕು ನಮಗೆ ಯಾವುದೇ ಮೈದಾನವಿಲ್ಲದಿರೋದ್ರಿಂದ ಇದೇ ರಸ್ತೆಯ ಮೇಲೇ ನಾವು ಪ್ರಾರ್ಥನೆ ಕಾರ್ಯಕ್ರಮಗಳನ್ನು ಸಹ ನೆರವೇರಿಸಬೇಕು. ಈ ರೀತಿ ಕಾಮಗಾರಿ ಇದೇ ರೀತಿ ಇದ್ದರೆ ಮಕ್ಕಳು ಸಹ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಓಡಾಡೋದಕ್ಕೆ ಸಹ ತುಂಬ ಸಮಸ್ಯೆ ಆಗುತ್ತೆ. ಆದ್ದರಿಂದ ಸಂಬಂಧಿತ ಅಧಿಕಾರಿಗಳಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ. ಈ ಒಂದು ಆಗಿರುವ ತೊಂದರೆಯನ್ನು ಸರಿಪಡಿಸಿ ನಮ್ಮ ಶಾಲಾ ಮುಂಭಾಗದ ರಸ್ತೆಯನ್ನು ಸರಿಪಡಿಸಿಕೊಡ್ಬೇಕು ಅಂತ ಹೇಳಿಬಿಟ್ಟು ತಮ್ಮ ಮೂಲಕ ಈ ಒಂದು ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಕಾಮಗಾರಿ ಎಷ್ಟು ದಿನ ಆಯಿತು? ಒಂದು ತಿಂಗಳ ಮೇಲೆ ಆಯಿತು. 2 ತಿಂಗಳಾಯ್ತಲ್ಲ ಇಲ್ಲ ಸ್ಟಾರ್ಟ್ ಆಗಿ. ಈ ಒಂದು ಕಾಮಗಾರಿ ಪ್ರಾರಂಭ ಮಾಡಿ ಸುಮಾರು 20 ದಿವಸಗಳಾಯಿತು. ಒಳ್ಳೆಯ ಕಾಮಗಾರಿ. ನಮ್ಮ ಈ ಪ್ರದೇಶದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ UGD ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು, ಈ ಕಾಮಗಾರಿ ಹಮ್ಮಿಕೊಂಡಿರೋದು ಶ್ಲಾಘನೀಯ. ಆದರೆ ಈ ಒಂದು ಕಾಮಗಾರಿಯನ್ನು ಪೂರ್ಣ ಗುಣಮಟ್ಟತೆಯಿಂದ ನೆರವೇರಿಸಿಕೊಟ್ಟು ಪೂರ್ಣಗೊಳಿಸಿಕೊಟ್ರೆ ನಮ್ಮ ಈ ಒಂದು ಪ್ರದೇಶಕ್ಕೆ ಹಾಗೂ ನಮ್ಮ ಶಾಲೆಗೂ ಸಹ ತುಂಬ ಅನುಕೂಲಕರವಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತೇನೆ. ನಮಸ್ಕಾರ, ನನ್ನ ಹೆಸರು ನಾಗಭೂಷಣ ಅಂತ. ಶಿಡ್ಲಘಟ್ಟದ ರಾಜೀವ್ ಗಾಂಧಿ ಲೇಔಟ್ 26ನೇ ವಾರ್ಡು. ಇಲ್ಲಿ ಸಮಸ್ಯೆ ಏನಂದರೆ ಒಂದು 20 ದಿನದಿಂದ ಈ ರಸ್ತೆಗಳು ರೋಡು ಈ ಲೋಡ್ ಚರಂಡಿ ಮಾಡ್ತಾ ಇದ್ದಾರೆ. ಆದ್ರಿಂದ ಎಲ್ಲಂದರೆ ಅಲ್ಲಿ ಗುಂಡಿಗಳು ಬಿದ್ದು ಜಾಸ್ತಿ ಮಕ್ಕಳಿಗೆ ನಮಗೆ ಸಾಯಂಕಾಲ ಬರೋಕ್ಕೆ ಹಗಲಾಗ ಬರೋಕ್ಕೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಅಧಿಕಾರಿಗಳು ಮುಂದೆಚ್ಕೊಳ್ಬೇಕು. ಈ ಮುನ್ಸಿಪಲ್ ಆಫೀಸರ್ಗೆ ಬೆಳಗ್ಗೆ ಫೋನ್ ಮಾಡಿದ್ರೆ ಅವರು ರಿಸೀವ್ನೇ ಮಾಡಿಲ್ಲ. ದಯವಿಟ್ಟು ನೋಡಿ, ಜಾಸ್ತಿ ಅಧ್ವಾನ ಆಗೋಗಿದೆ. ನಮಗೆ ಆದಷ್ಟು ನಮಗೆ ಸೌಕರ್ಯ ಮಾಡಬೇಕಾಗುತ್ತೆ ನಮ್ಮ ಲೇಔಟ್ಗೆ. ಈಗ ಬೆಳಗ್ಗೆ ಇನ್ಸಿಡೆಂಟ್ ಆಗಿದೆ ಅಂತ ಸರ್, ಬೆಳಗ್ಗೆ ಸ್ಕೂಲ್ ಬಸ್ಸು ನೋಡಿ ಇದೇ ಜಾಗದಲ್ಲೇ ಬಿದ್ದೋತಾ ಇತ್ತು. ಅದರಲ್ಲಿ ಸುಮಾರು 20-30 ಜನ ಇದ್ದರು. ಅದು ಬಂದು ಸ್ವಲ್ಪ ಸಪೋರ್ಟ್ ಮಾಡಿದ್ದಕ್ಕೆ ಅದು ಬಚಾದ್ರು. ಇಲ್ಲಾಂದರೆ ಚಿರಂಡಿಯಲ್ಲಿ ಬಿದ್ದೋಗೋದು, ಬಸ್ಸೇ ಬಿದ್ದೋಗೋದು. ನೋಡಿ ಇದೇ ಜಾಗದಲ್ಲಿ ಬೆಳಗ್ಗೆ ಎಲ್ಲ ಬಂದು ಸ್ವಲ್ಪ ಇದು ಮಾಡಿದ್ರು, ಸರಿಪಡಿಸಿದ್ದಾಯಿತು. ಅದಕ್ಕೆ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದೀರಾ? ಅಧಿಕಾರಿಗಳಿಗೆ ತಿಳಿಸಿದ್ರಿ. ಅದೇ ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ನಾಗಭೂಷಣ ಅಂತ. ನಾವಿರೋದು ಶಿಡ್ಲಘಟ್ಟ ರಾಜೀವ್ ಗಾಂಧಿ ಲೇಔಟಲ್ಲೇ 26ನೇ ವಾರ್ಡಲ್ಲಿ. ಸುಮಾರು ಒಂದು 15-20 ದಿನದ ನೋಡಿ ಇದೇ ಥರ ಇದೆ. ಮಕ್ಕಳು ಯಾರೂ ಓಡಾಡೋಕ್ಕಾಗ್ತಾಯಿಲ್ಲ. ಮಣ್ಣು ಜಾಸ್ತಿ ಕಷ್ಟ ಐತೆ, ಓಡಾಡೋಕ್ಕೆ ಆಗ್ತಾ ಇಲ್ಲ. ಆ ರೀಸನ್ ಆಗಿದೆ. ಬೆಳಗ್ಗೆ ನೋಡಿ ಇಲ್ಲೇ ಬಸ್ ತಗೊಳ್ಕೊಂಡಿತ್ತು. ಬೆಳಗ್ಗೆ ಎಲ್ಲ ಜೆಸಿಪಿ ಎಲ್ಲ ಕಟ್ಸ್ಬಿಟ್ಟು ನಾವೇ ಎತ್ಸಿ ಎಲ್ಲ ಇದು ಮಾಡಿದ್ವಿ. ನೋಡಿ ಎಲ್ಲ ರಸ್ತೆ ಯಾವುದು ಓಡೋಕ್ಕೆ ಆಗಲ್ಲ, ಆಚೆ ಬರೋಕ್ಕೆ ಆಗಲ್ಲ. ಆ ಥರ ಇದೆ. ದಯವಿಟ್ಟು ಈಗ ಅಧಿಕಾರಿಗಳು ದಯವಿಟ್ಟು ಫಾಸ್ಟಾಗಿ ಮಾಡಬೇಕು ಅನಿಸ್ತೈತೆ. ಅವ್ರು ಯಾರು ಕಿವಿಗೆ ಹಾಕೊಂತ ಇಲ್ಲ. ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀರಾ? ಅಧಿಕಾರಿಗಳಿಗೆ ಫೋನ್ ಯಾರಿಗೆ ಕಾಲ್ ಮಾಡ್ಬೇಕು? ಎಷ್ಟು ಸತಿ ಮಾಡಿದ್ದೀರಾ? ಅವ್ರಿಗೆ ಬಂದು ನೋಡೋದಿಲ್ಲ. 2-3 ಸಲ ಕಾಲ್ ಹೋಗಿದೆ, ರಿಸೀವ್ ಮಾಡ್ತಾ ಇಲ್ಲ ಅವರು. ಏನು ಮಾಡಿದ್ರಿ? ನಗರಸಭೆ ಕಮಿಷನರು ಅಮೃತ ಮೇಡಮ್ ಅವ್ರು ಇಮಿಡಿಯೇಟ್ಲಿಗೆ ಸ್ವಲ್ಪ ಕೆಲಸ ಮಾಡಿಕೊಡಿ. 1 ಅವರ್ ಇಲ್ಲಿ ಸ್ಕೂಲ್ ವ್ಯಾನ್ ತೆಗೆದುಕೊಂಡು ಮಕ್ಕಳೆಲ್ಲ ಹಿಂಸೆ ಪಟ್ಕೊಂಡು ಎಲ್ಲ ರೋಡ್ಗಳಲ್ಲಿ ನಿಂತ್ಕೊಂಡಿದ್ರು. ಬಂದು ಸ್ಕೂಲ್ ಒಂದು ವ್ಯಾನ್ ಓಡಾಡೋಕ್ಕಾಗಲ್ಲ, ಒಂದು 2 ವೀಲರ್ ಗಾಡಿ ಓಡಾಡೋಕ್ಕಾಗಲ್ಲ. ಸರ್, ಇಲ್ಲಿ ಸ್ಕೂಲ್ ಇದೆ. ಇಲ್ಲಿ ಸ್ಕೂಲು ಮತ್ತು ಕನ್ನಡ ಸ್ಕೂಲು, ಉರ್ದು ಸ್ಕೂಲ್ ಇದೆ.
ನೋಡಿ ಮೈನ್ ರೋಡು ಈಗ 40 ಅಡಿ ರೋಡು, ಪ್ರತಿಯೊಂದು ಗಾಡಿನೂ ಓಡಾಡೋಕ್ಕಾಗಲ್ಲ. ಗಾಡಿನೂ ಓಡಾಡ್ತಾ, ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಓಡಾಡ್ತಾಗಲ್ಲ, ಆ ಥರ ಇದೆ. ಗಾಡಿ ಬಂದರೆ ಸ್ಕಿದ್ದಾಗುತ್ತೆ. ಈಗ 3-4 ಸಲ ಬಿದ್ದು ಹೋಗವ್ರೆ. ಆಲ್ರೆಡಿ ನಾವು ಬಿದ್ದೋಗಿದ್ದೀರಿ, ಬೇರೆಯವ್ರ ಕತೆ ಅಲ್ಲ, ನಾವು ಬಿದ್ದೋಗಿದ್ದೀರಿ. ನೋಡಿ ಈಗ ನೋಡಿ ಅಲ್ಲಿ ನೋಡಿ ಮುಚ್ಚೆ ಇಲ್ಲ 15 ದಿವಸದಿಂದ ಬನ್ನಿ ಆ ಕಡೆ ತೋರಿಸು. ನಿನ್ನೆ ಎಷ್ಟು ಜನ ಬಿದ್ದೋಗಿದ್ರು? 4 ಜನ ಬಿದ್ದೋಗಿದ್ರು ನಿನ್ನೆಲ್ಲಿ. ನೋಡಿ ಸರ್, ಇಲ್ಲಿ ಜಾಸ್ತಿ ದಿನ ಇತ್ತು, 20 ದಿನದಿಂದ. ಇವಾಗ JCB ಬಂದು ಇವಾಗ ರೆಡಿ ಮಾಡ್ತಾ ಇದೆ. ಇವಾಗ ಎಮರ್ಜೆನ್ಸಿ ಈ ಥರ ಇದೆ ಅಂತ ಫೋನ್ ಮಾಡಿದ್ದಕ್ಕೆ ಇವಾಗ ಗುಣಿ ಜಾಸ್ತಿ ಬಾವಿ ಇದ್ದಾಗಿತ್ತು, ಈಗ ಬಂದು ಮುಚ್ತಾ ಇದ್ದಾರೆ. ಯಾರು ಕಿವಿಗೆ ಹಾಕೊಂತಾರೆ, ದಯವಿಟ್ಟು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಮಾಡಿಗೆ ನಮ್ಮ ಕೆಲಸಗಳು ಮಾಡಿಕೊಡಿ. ನಿಮಗೆ ದೇವರು ಒಳ್ಳೇದು. ಆ ಗುಂಟ ಅಂತ ಮುಸ್ಕೊಂಡು ದಿಕ್ಕೋಡಿ ನಮಗೆ ಕಷ್ಟ ಆತಾವ ಮುಂದರ ಆ ತಂದಿದ್ರು ಆ ಗುಂಟ ತಿಳ್ಕೊಂಡು ಅಂದಾಜ್ ಬಾರಾಗ ಸ್ಕೂಲ್ ಅಂದಾತಿ ಮಾಡ್ತಾರೆ. ಈ ಪರಿಸ್ಥಿತಿ ಆಗೈತೆ. ಇದು ಕುಡಿಯೋ ನೀರು ಪೈಪು ಹೊರದಾಗಿದೆ. ಇದು ಒಂದು ಸ್ವಲ್ಪ ಮಾತಾಡೋದು 15 ದಿನ ಆಗಿದೆ ಇದು. 15 ದಿನ ಆಗಿದೆ ಇದು. ಹಾಂ ಕಳ್ಳ ಎಲ್ಲೆಡೆ
ಎಲ್ಲ ಫುಲ್ಲು ಎಲ್ಲ